ಬಿಟ್ಟೋಗಿದ್ ಹುಡುಗ ಅಥವಾ ಹುಡುಗಿ ಬಾತ್ರೂಮ್ ಕಮೋಡ್ ಒಳಗೆ ಬಿದ್ದಿರೋ ಸೋಪ್ ತರ ಸ್ನಾನ ಮಾಡ್ಬೇಕಾದ್ರೆ ಬಿದೋಗಿರುತ್ತಲ್ಲ ಹಂಗೆ ಅದನ್ನ ಕೈ ಹಾಕಿ ವಾಪಸ್ ಎತ್ಕೊಳ್ಳೋಕ್ಕೂ ಆಗಲ್ಲ, ಎತ್ಕೊಂಡ್ರು ವಾಪಸ್ ಬಳಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫ್ಲಶ್ ಮಾಡ್ಬಿಡಿ, ಹೊಸ ಸೋಪ್ ತಗೊಳ್ಳಿ. ಮಾರ್ಕೆಟ್ ಅಲ್ಲಿ ಬೇಜಾನ್ ಸೋಪ್ಗಳಿದೆ. ಹೊಸ ಸೋಪಿನ ಸ್ಮೆಲ್ಗೆ ಹಳೆ ಸೋಪಿನ ಕಲರು ಮರ್ತೋಗ್ತೀರಾ. ನಮಗೆಲ್ಲ ಗೊತ್ತಾಗೋಯ್ತು. ಹುಡುಗರಿಗೆ ಯಾಕೆ ಜಾಸ್ತಿ ರೊಮ್ಯಾಂಟಿಕ್ ಸಾಂಗ್ ಇಷ್ಟ ಆಗುತ್ತೆ? ಹುಡುಗರಿಗೆ ಯಾಕೆ ರೊಮ್ಯಾಂಟಿಕ್ ಸಾಂಗ್ ಇಷ್ಟ ಆಗುತ್ತೆ? ಜೀವನದಲ್ಲಂತೂ ರೊಮ್ಯಾನ್ಸ್ ಇರಲ್ಲ, ನೋಡೋ ಸಾಂಗ್ ಅಲ್ಲಾದ್ರೂ ರೊಮ್ಯಾನ್ಸ್ ಇರ್ಲಿ ಅಂತ ಅಷ್ಟೇನೆ. ಚಿನ್ನ ವಯಸ್ಸಾಗೋಯ್ತು ಹೆಣ್ ಸಿಗ್ತೀರಾ ಅಂತ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಮಾರ್ಕೆಟ್ ಅಲ್ಲಿ ದ್ರಾಕ್ಷಿಗಿಂತ ಒಣ ದ್ರಾಕ್ಷಿಗೆ ಬೆಲೆ ಜಾಸ್ತಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಅಂತ. ಉಮಾ ಅವರೇ, ನಿಮಗೆ ಕನ್ನಡ ಚೆನ್ನಾಗಿ ಬರತ್ತಾ? ಒಂದ್ ಟಾಸ್ಕ್ ಕೊಡ್ಲಾ ನಿಮ್ಗೆ? ಒಂದ್ 15 ಸರಿ ಫಾಸ್ಟ್ ಆಗಿ ನಿಮ್ ಹೆಸರು ಹೇಳ್ಕೊಂಡು ಹೋಗಿ ನೋಡೋಣ. ಓಕೆ, 3, 2, 1 ಹೇಳಿ. ಉಮಾ 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 ಉಮಾ. ಏನ್ರಿ ಇಷ್ಟೇಯೋ ಏನ್ರಿ ಇದು? ಮಕ್ಳು ಮೇಲೆ ನೋಡ್ತಾ ಇದ್ರೆ ಟಿವಿ ಅಷ್ಟೊಂದ ಕೊಡೋದು ನಾಚಿಕೆ ಆಗೋಯ್ತು ನಂಗೆ. ಓಲಿ, ಥ್ಯಾಂಕ್ ಯು. ಅಯ್ಯೋ, ಫೀಲ್ ಆಗೋಯ್ತು ನನಗೆ. ಥ್ಯಾಂಕ್ ಯು. ಸದ್ಯಕ್ಕೆ ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಅಯ್ಯೋ, ಶರ್ಟ್ ಕಲರ್ ಎಲ್ಲ ಕೆನ್ನೆ ಮೇಲೆ ಬಂದ್ಬಿಡ್ತು. ಅಯ್ಯೋ, ಮದುವೆ ಆಗಿದ್ದಾರೆ, 4 ಮಂತ್ ಆಯ್ತು. ಅವ್ರಿಗೆ ಮತ್ತೆ ಅವ್ರ ಹುಡುಗನ್ಗೆ ಇಬ್ರಿಗೂ ಹಾಯ್. ಅವ್ರಿಗೆ ಅವ್ರ ಹುಡುಗಂಗೆ ನನ್ ಕಡೆಯಿಂದ ಹಾಯ್. ಮತ್ತೆ ನೋಡ್ಕೊಂಡ್ ಮಾಡಿ ಸ್ವಲ್ಪ. ಅದು ಸಂಸಾರನ ಗುರು, ಊರಲ್ಲಿರೋರ್ಗೆಲ್ಲ ಡುಮ್ಟಕ ಆಗಿ ಬೇಬಿ ಆಯ್ತಿವೆ. ನಾನ್ ಇಲ್ಲಿ ನನ್ನ ಬೇಬಿ ಅಂತ ಕರೆಯೋ ಹುಡುಗಿ ಕಾಯ್ತಾ ಇದ್ದೀನಿ. ನೀನ್ ಸರಿ ನೀನು. ನಾವು ಪ್ರೀತಿಸಿದವ್ರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಕೇಳಿದ್ರೆ ಸಿಂಪಲ್ ಚಿನ್ನ. ರೆಸ್ಪೆಕ್ಟು, ಟ್ರಸ್ಟು, ಫ್ರೀಡಮ್ಮು. ಈ 3 ಗಿಫ್ಟ್ ಮುಂದೆ ಇನ್ಯಾವುದು ಗಿಫ್ಟ್ ಇಲ್ಲ. ಕೊಡಂಗಿದ್ರೆ ಈ 3 ಗಿಫ್ಟ್ ಕೊಡಿ. ಚಿನ್ನ ನೋಡು, ಈ ಬ್ಯಾಚುಲರ್ ಲೈಫ್ ಅನ್ನೋದು ಈ ಟೇಬಲ್ ಫ್ಯಾನ್ ಇದ್ದಂಗೆ. ಎಲ್ಲಿ ಯಾವ ಟೇಬಲ್ ಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಗಾಳಿ ಬಿಡ್ತಾ ಇರ್ಬೋದು. ಮದುವೆ ಆದ್ರೆ ಸೀಲಿಂಗ್ ಫ್ಯಾನ್ ಇದ್ದಂಗೆ. ಗೊತ್ತಾಯ್ತಲ್ಲ? ಜೀವನದಲ್ಲಿ ಎಂತೆಂತ ಕಾಂಪ್ಲಿಮೆಂಟ್ ಕೇಳ್ಬಿಟ್ಟಿದ್ದೆ, ಇದೊಂದು ಬಾಕಿ ಇತ್ತು ಅನ್ನಿಸ್ಬಿಡ್ತು. ಕೆಲವೊಬ್ರು ಹೆಣ್ಮಕ್ಳು ಏನೋ ಕಾಂಪ್ಲಿಮೆಂಟ್ ಕೊಟ್ಟವ್ರಿ, ಸ್ಟ್ರಾಬೆರಿ ತರ ಕಾಣಿಸ್ತಿದ್ಯಾ ಇವತ್ತು ಅಂತ. ಅದೇ ಇದು ರೆಡ್ ಕಲರ್ ಇಲ್ಲ ಐತಲ್ಲ, ಅದಕ್ಕೆ ಸ್ಟ್ರಾಬೆರಿ ಅನ್ಕೊಂಡವ್ರಿ. ಪುಣ್ಯಕ್ಕೆ ಯಾರು ಯೆಲ್ಲೋ ಕಲರ್ ನೋಡಿ ಬಾಳೆಹಣ್ಣು ತರ ಕಾಣಿಸ್ತಿದ್ಯಾ ಅನ್ನಿಲ್ಲ. ಅದೇ ಖುಷಿ. ತುಂಬಾ ನಂಬಿಕೆ ಇಟ್ಟು ಪ್ರೀತಿಸದೆ ಆದ್ರೂ ಮೋಸ ಮಾಡಿದ್ರು. ಈ ಹೋಪ್ ಇಟ್ಕೊಳ್ಳೋದೇ ತಪ್ಪ ಅಂತ. ಚಿನ್ನ, ಈ ಹೋಪ್ ಅನ್ನೋದು ಸೋಪ್ ಇದ್ದಂಗೆ. ಎಷ್ಟಿಟ್ಕೋಬೇಕೋ ಅಷ್ಟಿಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಉರಿಯಕ್ ಸ್ಟಾರ್ಟ್ ಆಗತ್ತೆ. ಅದಕ್ಕೋಸ್ಕರ ಎಷ್ಟಿಟ್ಬೇಕೋ ಅಷ್ಟಿಟ್ಕೊಳ್ಳಿ. ಜೊತೆಗೆ ನೀರ್ ಹಾಕೋಕೊಬ್ರನ್ನ ಬ್ಯಾಕಪ್ ಇಟ್ಕೊಳ್ಳಿ. ಏನಂದ್ರೆ ಹಿಂಗೆ ಯಾರೋ ಕೇಳ್ತಿದ್ರು, ಏನಿವತ್ತು ಸಂಜೆ 7:15ಗೆಲ್ಲ ನಿಮ್ಗೆಲ್ಲ ಫುಲ್ ಭಯ ಆಗಲ್ವಾ ಹಂಗೆ ಹಿಂಗೆ ಅಂತ. ಚಿನ್ನ, ನಾವು ಬೆಂಗಳೂರವರು. ಏನೇಳಿ? ನಾವು ಬೆಂಗಳೂರವರು. ಸಿಗ್ನಲ್ ಅಲ್ಲೇ ಯೆಲ್ಲೋ ಕಲರ್ ಬೆಲೆ ಕೊಡಲ್ಲ ಇನ್ನ. ನೀವು ಸರಿ ಕಳ್ಸಪ್ಪ ನೆಕ್ಸ್ಟ್ ಕಾಲರ್ನ. ಹಲೋ, ನಮ್ ಜನ ಹೆಂಗೆ ಅಂತ ಅಂದ್ರೆ, ಒಂದು 300 ರೂಪಾಯಿ ಚಡ್ಡಿನ ಆನ್ಲೈನ್ ಅಲ್ಲಿ ತಗೋಬೇಕಾದ್ರೇನೆ ಫುಲ್ಲು ತಲೆ ಎಲ್ಲ ಕೆಡಿಸ್ಕೊಂಡು ಪರ್ಮಿಟೇಷನ್, ಕಾಂಬಿನೇಷನ್, ರಿವ್ಯೂಗಳೆಲ್ಲ ಓದಿ ಹಾಕಿರೋ ಇಮೇಜ್ನೆಲ್ಲ ಫುಲ್ಲು ಝೂಮ್ ಔಟ್ ಮಾಡಿ ಝೂಮ್ ಇನ್ ಮಾಡಿ 4 ಜನರು ಅಭಿಪ್ರಾಯ ತಗೊಂಡ್ಬಿಟ್ಟು ತಗೊಳ್ಳೋರು 300 ರೂಪಾಯಿ ಚಡ್ಡಿನ. ನೀವೇ ಅಷ್ಟೊಂದೆಲ್ಲ ತಲೆ ಉಪಯೋಗಿಸ್ತೀರಾ ಅಂತ ಅಂದ್ರೆ, ಸಾವಿರಾರು ಕೋಟಿಲಿ ವ್ಯವಹಾರ ಮಾಡೋರು IPL ಟೀಮ್ ಅವರು, ಅವ್ರಿಗೆ ನೀವು ಸಜೆಷನ್ ಕೊಡೋದು. ಅವ್ರು ಯೋಚನೆ ಮಾಡಿರಲ್ಲ ಅದ್ರ ಬಗ್ಗೆ. ಏನು ಆಕ್ಷನ್ ನಡಿಬೇಕಾದ್ರೆ ಟಿವಿ ಮುಂದೆ ಕೂತ್ಕೊಳ್ಳೋದೇನು, ಅಯ್ಯೋ ಗುರು ಅವ್ನು ತಗೋಬೇಕಿತ್ತು ಗುರು ಇದು ಅನ್ನೋದೇನೋ. ಅವರೆಲ್ಲ ಗುರು ತಗೋಬೇಕಾಗಿರೋದು. ನೀವು ಸ್ವಲ್ಪ ಮನ್ಸಿಗೆ ತಗೋಬೇಕು ಸಮಾಧಾನನ. ಒಬ್ರು ಪಾಲಿಗೆ ದೇವರಾಗೋದು ಅಂತಾರಲ್ಲ, ಅದು ತುಂಬಾ ಕಷ್ಟಕರವಾದ ಕೆಲಸ ಏನಲ್ಲ ಗುರು. ಏನಂತಂದ್ರೆ ತಂದೆ ತಾಯಿನ ದೇವ್ರ ಸ್ವರೂಪ ಅಂತ ಅಂತಾರೆ ಎಲ್ಲಾರು. ಅದಕ್ಕೆ ನೀವುಗಳು ಬೇಗ ಮದುವೆ ಆಗಿ ಮಕ್ಳು ಮಾಡ್ಕೊಳ್ಳಿ. ದೇವರಾಗ್ಬೇಕು ಅಂದ್ರೆ ಮದುವೆ ಮಾಡ್ಕೊಳ್ಳಿ, ಮಕ್ಳು ಮಾಡ್ಕೊಳ್ಳಿ, ದೇವರಾಗಿ. ಯಾಕಂದ್ರೆ ತಂದೆ ತಾಯಿ ದೇವ್ರ ಸಮಾನ. ಅದ್ರಲ್ಲಿ 2 ಜನ ಹುಡುಗಿರಿಗೆ ಬಾಣ್ಲಿ ಹುಡುಗರು ಇಷ್ಟ ಆಗ್ತಾರಂತೆ ಗುರು. ಇನ್ಫ್ಯಾಕ್ಟ್ ಆಕ್ಚುಲಿ ಒಬ್ರು ಅಮೆರಿಕನ್ ಆಕ್ಟರ್ ಇದಾರೆ, ಆಯ್ತಾ. ಅವ್ರ ಹೆಸರು ಏನೋ ಬರತ್ತೆ ಗುರು, ಮರ್ತೋಗ್ಬಿಟ್ಟೆ. ಅವ್ರ ತಲೆ ಕೂದಲೇ ಇಲ್ಲ. ಅವ್ರು ಎಂತೆಂತ ಲೆಜೆಂಡರಿ ರೋಲ್ ಆಕ್ಟ್ ಮಾಡಿದಾರೆ ಗೊತ್ತಾ. ಈ ಪ್ಲಂಬರು, ಈ ಟೀಚರು, ಈ ಆಸ್ಟ್ರೋನಾಟು, ಜಾನಿ ಅಂತ ಏನೋ ಬರುತ್ತೆ ಹೆಸರು. ನೋಡಿ, ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ತಲೆ ಒಳಗೆ ಬುದ್ಧಿ ಇದೆಯಲ್ಲ ಸಾಕು ಮಾರ.
ಹೈಟ್ ಮ್ಯಾಟರ್ ಆಗತ್ತಾ ಅಂತ ಮೆಸೇಜ್ ಹಾಕಿದ್ದಾರೆ. ನಿಂತ್ಕೊಂಡಾಗ ಮ್ಯಾಟರ್ ಆಗ್ಬೋದೇನೋ, ಮಲ್ಕೊಂಡಾಗ ಏನು ಮ್ಯಾಟರ್ ಆಗಲ್ಲ ಹೈಟ್. ನೀವು ಇದು ಸೀಲಿಂಗ್ ಹೈಟ್ ಬಗ್ಗೆ ತಾನೇ ಕೇಳಿದ್ದು? ಅದೇನೆ, ನಿಂತ್ಕೊಂಡಾಗ ಮ್ಯಾಟರ್ ಆಗ್ಬೋದೇನೋ, ಸ್ವಲ್ಪ ಏನಾದ್ರು ಇಲ್ಲಿದ್ರೆ ನಿಂತ್ಕೊಳ್ಳಕ್ಕೆ. ನಿದ್ದೆ ಮಾಡ್ಬೇಕಾದ್ರೆ ಮಲ್ಕೋಬೇಕಾದ್ರೆ ಏನು ಹೈಟ್ ಮ್ಯಾಟರ್ ಆಗಲ್ಲ. ಚಾಪ್ಟರ್ ನಂಬರ್ 6 ಶ್ಲೋಕ ನಂಬರ್ 5 ಇದೇನ್ ಹೇಳುತ್ತೆ ಅಂತಂದ್ರೆ, ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ ಅಂತ ಹೇಳುತ್ತೆ. ಸೊ ಇದರ ಅರ್ಥ ಹೇಳಬೇಕು ಅಂತ ಅಂದ್ರೆ, ನೀವು ಯಾವತ್ತೇ ಆಗ್ಲಿ ನಿಮ್ಮನ್ನ ನೀವು ಡಿಗ್ರೇಡ್ ಮಾಡ್ಕೋಬೇಡಿ. ನಿಮ್ಮ ಮನಸ್ಸನ್ನ ಉಪಯೋಗಿಸ್ಕೊಂಡು ನಿಮ್ಮನ್ನ ನೀವು ಹೇಗೆ ಅಪ್ಲಿಫ್ಟ್ ಮಾಡ್ಕೋಬಹುದು ಅನ್ನೋದ್ರ ಕಡೆ ನೀವು ಗಮನನ ಕೊಡಿ. ಬಿಕಾಸ್ ಮನಸ್ಸು ಹೇಗೆ ಯೋಚನೆ ಮಾಡತ್ತೆ ಅನ್ನೋದ್ರ ಮೇಲೆ ಅದು ನಿಮ್ಮ ಫ್ರೆಂಡ್ ಕೂಡ ಆಗ್ಬೋದು ಅಥವಾ ಎನಿಮಿ ಕೂಡ ಆಗ್ಬೋದು. ಹೇಗೆ ಅಂತಂದ್ರೆ, ನೀವು ಯಾರನ್ನೋ ತುಂಬಾ ಪ್ರೀತಿಸಿರ್ತೀರಾ, ಮನಸ್ಸಾರ ಪ್ರೀತಿಸಿರ್ತೀರ. ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಯ್ಯೋ ನನ್ನಲ್ಲಿ ಏನಾದ್ರೂ ಕೊರತೆ ಇತ್ತಾ, ಅಥವಾ ನಾನು ಯಾಕೆ ಸಾಕಾಗ್ಲಿಲ್ಲ, ಅಥವಾ ನಂದೇ ಏನಾದ್ರೂ ತಪ್ಪಿತ್ತಾ, ಇಲ್ಲ ಪ್ರಾಬ್ಲಿ ನಾನೇ ಕೆಟ್ಟವನಿರ್ಬೋದು, ಇಲ್ಲ ನಾನೇ ಕೆಟ್ಟವಳಿರ್ಬೋದು, ಅವ್ರು ತುಂಬಾ ಒಳ್ಳೆಯವರು ಅಂತ ನಿಮ್ಮನ್ನ ನೀವು ಡಿಗ್ರೇಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದ್ರ ಬದಲಾಗಿ, ಓಕೆ ನಾನು ಪ್ರೀತಿ ಕೊಟ್ಟೆ, ಬಟ್ ಅವ್ರಿಗಿಷ್ಟ ಆಗ್ಲಿಲ್ವೇನೋ, ಪರವಾಗಿಲ್ಲ, ಯಾರನ್ನೋ ಬೇರೆಯವ್ರನ್ನ ಇಷ್ಟಪಟ್ಟಿದ್ದಾರೆ, ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ. ಇನ್ನು ಮುಂದಕ್ಕೆ ನಾನು ಹೇಗ್ ಜೀವನದಲ್ಲಿ ಚೆನ್ನಾಗಿರ್ಬೋದು, ಇನ್ನ ಹೇಗ್ ಚೆನ್ನಾಗಿ ನಾನು ದುಡಿಬಹುದು, ಇನ್ನ ಹೇಗ್ ಚೆನ್ನಾಗಿರ್ಬಹುದು, ಮುಂದೆ ಅವ್ರಿಗಿಂತ ಚೆನ್ನಾಗಿರೋ ಹುಡುಗ ಅಥವಾ ಹುಡುಗಿನ ನಮ್ ಬಾಳಿಗೆ ದೇವ್ರು ಕೊಟ್ಟಾಗ ನಾನು ಇನ್ನ ಇಷ್ಟು ಚೆನ್ನಾಗಿ ನೋಡ್ಕೋಬಹುದು ಅವ್ರನ್ನ, ಅದಕ್ಕೆ ನಾನು ಏನ್ ಮಾಡ್ಬೋದು ಅಂತ ಈ ತರ ಯೋಚನೆ ಮಾಡಿದಾಗ ಅದೇ ಮನಸ್ಸು ಬೇಜಾರಿಂದ ನಿಮ್ಗೆ ಖುಷಿ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾ ಎಲ್ಲಿಂದ ಹೊರಡ್ತಾ ಇದ್ದೀನಿ. ನಾಳೆ ಮತ್ತೆ 6 ಗಂಟೆಗೆ ಬರ್ತೀನಿ. ಅಂಡ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು.